ಇನ್ನು ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಕಚೇರಿ ಮೇಲೆ ಇವತ್ತು ಇಡಿ ದಾಳಿಯಾಗಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತರ ಕಚೇರಿಯಲ್ಲಿ ದಾಖಲೆಗಳ ಒಂದು ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾರೆ. ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಕಚೇರಿ ಮೇಲೆ ಆಗಿರುವಂತಹ ಇಡಿ ದಾಳಿ ಇದು. ಬಿಬಿಎಂಪಿ ಮುಖ್ಯ ಆಯುಕ್ತರ ಕಚೇರಿಯಲ್ಲಿ ರೇಡ್ ಮಾಡಿ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿರುವಂತಹ ಮುಖ್ಯ ಇಂಜಿನಿಯರ್ ಕಚೇರಿ ಇದು. ಬೆಳಗ್ಗೆ 11 ಗಂಟೆಯಿಂದನೇ ದಾಖಲೆ ಪರಿಶೀಲನೆ ನಡೀತಾ ಇದೆ. ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೊಳವೆಬಾವಿ ಕೊರೆಸುವ ಸಂಬಂಧ 960 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಕೇಳಿಬಂದಿರುವಂತಹ ಆರೋಪ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಇವತ್ತು ರೇಡ್ ಮಾಡಿದೆ. ಹಗರಣ ಸಂಬಂಧ ದಾಳಿ ಮಾಡಿರುವಂತಹ ಇಡಿ ಅಧಿಕಾರಿಗಳ ತಂಡ 2016ರಿಂದ 2019 ಈ 3-4 ವರ್ಷಗಳ ಅವಧಿಯಲ್ಲಿ ಏನೇನು ನಡೆದಿದೆ ಹಗರಣ, ಅದರಲ್ಲೂ ಕೊಳವೆಬಾವಿ ಕೊರೆಸುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಯೋಜನೆಯಲ್ಲಿ 960 ಕೋಟಿ ರೂಪಾಯಿಯಷ್ಟು ಹಗರಣ ನಡೆದಿದೆ ಅನ್ನುವಂಥದ್ದು ಕೇಳಿ ಬಂದಿರುವಂತಹ ಆರೋಪ. ಸೊ ಹಗರಣ ಸಂಬಂಧ 2021ರಲ್ಲಿ ಇಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಹಗರಣ ಸಂಬಂಧ 2022ರಲ್ಲಿ ಬಿಬಿಎಂಪಿಗೆ ಇಡಿ ನೋಟಿಸ್ ಕೂಡ ಕೊಟ್ಟಿತ್ತು. ಅದರಂತೆ ಇವತ್ತು ರೇಡ್ ಮಾಡಿ ದಾಖಲೆ ಪತ್ರಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಸ್ಥಳದಲ್ಲಿರುವ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಇಡಿ ಅಧಿಕಾರಿಗಳ ದಾಳಿ ಇನ್ನೂ ಕೂಡ ಮುಂದುವರೆದಿದೆಯಾ? ಏನಾದರೂ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಾ? ಇನ್ಸೈಟ್ಸ್ ಏನಾದರೂ ಸಿಕ್ಕಿದೆಯಾ? ಈ ಸಂದರ್ಭದಲ್ಲಿ ಚೀಫ್ ಇಂಜಿನಿಯರ್ ಕೊಠಡಿಯಲ್ಲಿ ಯಾರೆಲ್ಲ ಇದ್ದಾರೆ, ಈಗ ಏನು ನಡೀತಾ ಇದೆ, ಮತ್ತಷ್ಟು ಡೀಟೇಲ್ಸ್ ಅಲ್ಲಿಂದ ಏನಾದರೂ ಸಿಗ್ತಾ ಇದೆಯಾ ಪ್ರಜ್ವಲ್? ರೆಹಮಾನ್, ಈಗ ಇಡಿ ಅಧಿಕಾರಿಗಳು ಚೀಫ್ ಇಂಜಿನಿಯರ್ ಅವರ ಕಚೇರಿಯನ್ನು ಪರಿಶೀಲನೆ ಮಾಡಿಕೊಂಡು ಸದ್ಯ ಊಟಕ್ಕೆ ಹೋಗಿದ್ದಾರೆ. ಯಾಕಂತಂದ್ರೆ ಇಡೀ ಈ BBMPಯಲ್ಲಿ ನಡೆದಿರುವಂಥ 2016ರಿಂದ 2019 ನಡುವೆನಲ್ಲಿ ಒಂದು ಬೋರ್ವೆಲ್ ಕೊರೆಸೋದಾಗಿರ್ಬೋದು ಮತ್ತು RO ಪ್ಲಾಂಟ್ಗಳನ್ನು ಹಾಕೋದಂಥದ್ದಾಗಿರ್ಬೋದು. ಇದು ಎರಡಕ್ಕೂ ಸೇರಿ ಸುಮಾರು 960 ಕೋಟಿಗೂ ಹೆಚ್ಚಿನ ಬಿಲ್ಲನ್ನು ಇದೇ ಪ್ರಹ್ಲಾದ್ ಅವರು ಕ್ಲೈಮ್ ಮಾಡ್ಕೊಂಡಿರ್ತಾರೆ. ಇದನ್ನ ಕೆಲಸ ಮಾಡಿದಂಥ ಆಯಾ ವಲಯಗಳ ಇಂಜಿನಿಯರ್ಗಳೇನಿದ್ದಾರೆ ಅವರೆಲ್ಲರನ್ನು ಸಹಿತ ಈಗ BBMPಯ ಕೇಂದ್ರ ಕಚೇರಿಗೆ ಕರೆಸುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಪ್ರಹ್ಲಾದ್ ಅವರು ಹೇಳೋ ಪ್ರಕಾರ ಎಲ್ಲರನ್ನು ಭೇಟಿ ಮಾಡಿ ಮಾತಾಡಬೇಕಂತ ಹೇಳಿ ಕೇಳಿದ್ವಿ, ಅದಕ್ಕೆ ಕರೆಸಿದೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಆದ್ರೆ ಇಡಿ ಅಧಿಕಾರಿಗಳು ಈ ಎಲ್ಲ ಸಂಪೂರ್ಣವಾದಂತಹ ದಾಖಲೆಗಳನ್ನ ಕೇಳ್ತಿದ್ದಾರೆ. 2021ನೇ ಇಸ್ವಿಯಲ್ಲಿ ಇದು ದೂರು ದಾಖಲಾಗಿದ್ದಂಥದ್ದು. 2022ರಿಂದಲೂ ಮಾಹಿತಿಯನ್ನ ನಿರಂತರವಾಗಿ ಪಡ್ಕೊಳ್ತಲೇ ಬಂದಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಈ 960 ಕೋಟಿ ಏನು ಹಣ ಬಿಡುಗಡೆಯನ್ನ ಮಾಡ್ಕೊಂಡಿದ್ರು, ಅಂದ್ರೆ ಬಿಲ್ ಆಗಿ ಪಡ್ಕೊಂಡಿದ್ರು, ಈ ಹಣಕ್ಕೆ ಸರಿಯಾದಂತ ಲೆಕ್ಕಾಚಾರಗಳಿಲ್ಲ. ಮತ್ತೆ ಈ ಕೆಲಸ ಮಾಡಿದಂತ ಕೆಲಸಗಳಿಗೆ ಲೆಕ್ಕಾಚಾರಗಳಿಲ್ಲ. ಸುಮಾರು 9,000 ಚಿಲ್ಲರೆ ಬೋರ್ವೆಲ್ಗಳನ್ನ ಕೊರೆಸಿದೀವಿ ಅಂತ ಹೇಳಿದರೆ, ಮತ್ತೆ ಸುಮಾರು ಸಾವಿರಾರು ಅಡಿಗಳನ್ನ ಕೊರೆಸಿದೀವಿ ಅಂತ ಹೇಳಿ ಲೆಕ್ಕವನ್ನ ಕೊಟ್ಟಿದ್ದಾರೆ. ಆದ್ರೆ ಅಧಿಕೃತವಾದಂಥ ಲೆಕ್ಕ ಕೇವಲ 10% ಆಫ್ ದಿ ವರ್ಕಿಗೆ ಮಾತ್ರನೇ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತೇಳಿ ಸದ್ಯಕ್ಕಿರುವಂಥ ಮಾಹಿತಿ. ಹೀಗಾಗಿನೇ ಇವತ್ತು ಪ್ರಹ್ಲಾದ್ ಅವರ ಕಚೇರಿಯಲ್ಲಿ ಮತ್ತೆ ಎಲ್ಲ ವಲಯದ ಇಂಜಿನಿಯರ್ಗಳನ್ನು ಸಹಿತ ಕರೆಸಿ ಕೂರಿಸ್ಕೊಳ್ಳುವಂಥ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷವಾಗಿದ್ದು ಅಂತ ಅಂದ್ರೆ, ಇಡಿ ಅಧಿಕಾರಿಗಳು ಈಗಾಗಲೇ ನಮಗೆ ಪ್ರತ್ಯೇಕವಾದಂಥ ಕೊಠಡಿಗಳ ವ್ಯವಸ್ಥೆ ಮಾಡಿ ನಮಗೆ ಪರಿಶೀಲನೆ ಮಾಡೋದಕ್ಕೆ ಮತ್ತೆ ಡೇಟಾವನ್ನ ಅನಾಲಿಸಿಸ್ ಮಾಡಲಿಕ್ಕೆ ಇಲ್ಲೇ ಇದ್ದು ಮಾಡಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಹೀಗಾಗಿ ಒಂದು ಕಾನ್ಫರೆನ್ಸ್ ಹಾಲ್ನಲ್ಲಿ ಒಂದಷ್ಟು ಜಾಗವನ್ನು ವ್ಯವಸ್ಥೆ ಮಾಡಿಕೊಡೋದನ್ನ ಇಡಿ ಅಧಿಕಾರಿಗಳಿಗೆ BBMP ಅಧಿಕಾರಿಗಳು ಮಾಡ್ತಿದ್ದಾರೆ. ಹೀಗಾಗಿ ಮೋಸ್ಟ್ಲಿ ಇನ್ನೂ ಒಂದು 2-3 ದಿನಗಳ ಕಾಲ ಇದು ಪರಿಶೀಲನೆ ಮುಂದುವರೆಕೊಂಡು ಹೋಗ್ಬೋದು. ರೆಹಮಾನ್, ಥ್ಯಾಂಕ್ ಯು ಪ್ರಜ್ವಲ್.